ಸುತ್ತಮುತ್ತಲಿನ ಊರುಗಳಲ್ಲಿ ಪ್ರಸಿದ್ಧಿ ಹೊಂದಿರುವ ದೇಗುಲವದು. ಇವತ್ತು ಬೆಳಗ್ಗೆ ಆ ದೇಗುಲದ ಬಳಿ ಕಿಚ್ಚು ಹೊತ್ತಿತ್ತು. ಯಾಕಂದ್ರೆ ಗಣಪತಿ ಮೂರ್ತಿ ಮೇಲೆ ವಿಕೃತಿ ಮೆರೆದಿದ್ರು. ಗಣೇಶ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟು ವಿಕೃತಿ. ಹಿಂದೂ ಸಂಘಟನೆಗಳ ಕಿಡಿ, ರಸ್ತೆ ತಡೆದು ಆಕ್ರೋಶ. ಹಾಸನ ಜಿಲ್ಲೆಯ ಐತಿಹಾಸಿಕ ನಗರಿ ಬೇಲೂರಿನಲ್ಲಿ ಇಂದು ವಿಕೃತ ಘಟನೆ ನಡೆದಿದೆ. ಪುರಸಭೆ ಆವರಣದಲ್ಲಿನ ಪ್ರಸಿದ್ಧ ವರಸಿದ್ಧಿ ವಿನಾಯಕನ ದೇಗುಲದ ಗಣೇಶನ ವಿಗ್ರಹದ ಮೇಲೆ ಯಾರೋ ಕಿಡಿಗೇಡಿಗಳು ಚಪ್ಪಲಿ ಇಟ್ಟಿದ್ದು ಹಿಂದೂ ಸಂಘಟನೆಗಳಲ್ಲಿ ರೋಷಾಗ್ನಿ ಹೊತ್ತಿಸಿದೆ. ನೂರಾರು ಜನ ಜಮಾಯಿಸಿ ದೇಗುಲದ ಆವರಣದಲ್ಲೇ ಹಿಂದೂ ಕಾರ್ಯಕರ್ತರು ಭಜನೆ ಮಾಡಿದ್ರು. ಬಳಿಕ ಬಸವಣ್ಣ ವೃತ್ತದಲ್ಲಿ ರಸ್ತೆ ತಡೆದು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ನಾವು ಕಾಗಕ್ಕ ಗೂಬಕ್ಕನ ಕತೆ ಕೇಳಕ್ಕೆ ನಾವು ತಯಾರಿಲ್ಲ. ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪನಾದರೂ ಬುದ್ಧಿ ಇರಬೇಕಲ್ಲ. ಪೂರಾ ತಲೆ ಕೆಟ್ಟವರು ಆ ಕೆಲಸ ಮಾಡಲ್ವಲ್ಲ. ಮಹಿಳೆಯನ್ನ ವಶಕ್ಕೆ ಪಡೆದ ಪೊಲೀಸರಿಂದ ವಿಚಾರಣೆ. ಪ್ರತಿಭಟನೆ ಜೋರಾಗ್ತಿದ್ದಂತೆ ಸಿಸಿಟಿವಿ ದೃಶ್ಯದಲ್ಲಿ ಮಹಿಳೆಯೊಬ್ಬಳು ಈ ಕೃತ್ಯ ಎಸಗಿರುವುದು ಬಯಲಾಗಿತ್ತು. ತಡರಾತ್ರಿ 12:30ಕ್ಕೆ ದೇಗುಲದ ಒಳ ಹೋಗಿ ದೇವರ ಮೇಲಿನ ಹೂ ತೆಗೆದುಕೊಂಡಿದ್ದಾಳೆ. ಚಪ್ಪಲಿ ಧರಿಸಿ ಹೋದವಳು ಬರುವಾಗ ಬರಿಗಾಲಿನಲ್ಲಿದ್ಲು. ಹೀಗಾಗಿ ಆಕೆಯೇ ಕೃತ್ಯ ಎಸಗಿದ್ದಾಳೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಸದ್ಯ ಬಾಣಾವರ ಪಿಎಸ್ಐ ಸುರೇಶ್ ನೇತೃತ್ವದ ತಂಡ ಹಾಸನದ ಗುಡ್ಡೇನಹಳ್ಳಿ ಬಳಿ ಆರೋಪಿ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದು ತನಿಖೆ ನಡೆಸುತ್ತಿದೆ. ನಾವು ತನಿಖೆ ಮಾಡೋ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು, ಈಗ ಏನು ನಾವು ವಶಕ್ಕೆ ತಗೊಂಡಿದ್ವಿ, ಲೀಲಮ್ಮ ಅಂತವ್ರು ಯಾರು ವಶಕ್ಕೆ ತಗೊಂಡಿದ್ವಿ, ಅವ್ರು ಸ್ವಲ್ಪ ಅನ್ಸ್ಟೇಬಲ್ ಇದ್ದಾರೆ. ವಿಲ್ ಸಬ್ಜೆಕ್ಟ್ ಟು ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಲ್ಸೋ. ಬಟ್ ನಾವು ಮಾಡೋ ತನಿಖೆಯಲ್ಲಿ ಏನು ನಮ್ದು ನಿನ್ನ CCTV ಫುಟೇಜಲ್ಲಿ ನಮ್ಗೆ ಏನು ಮಹಿಳೆಯರು ಹೋಗಿ ಬರ್ತದ ಇವರೇ ಅಂತ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಏನೇ ಹೇಳಿ ಆಕೆಯೇ ಕೃತ್ಯ ಎಸಗಿದ್ಲಾ ಅಥವಾ ಇದರ ಹಿಂದೆ ಯಾರದ್ದಾದ್ರೂ ಕೈವಾಡ ಇದೆಯಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಲಿದೆ. ಮಂಜುನಾಥ್, KB, TV9 ಹಾಸನ.